ఏమిటి బ్రదర్ మీరు తెలుగు బిడ్డరా? ಕನ್ನಡದವ್ರಿ. ಅಯ್ಯ ಬಿಲ್ಡಪ್ ವೇಸ್ಟ್ ಆಯ್ತು. ತಗೊಳ್ಳಿ, ತುಂಬಾ ಥ್ಯಾಂಕ್ಸ್. ಆಹಾ ರಾಘವೇಂದ್ರ ಕಾಪಾಡಪ್ಪ. ಆಹಾ ಸೂಪರ್ ಆಫೀಸ್, ಸಕ್ಸಸ್ ಸಿಕ್ಬಿಟ್ರೆ. ಯಾರು ಇಲ್ವೇ? ಎಕ್ಸ್ಕ್ಯೂಸ್ ಮೀ. Yes. My name is Manu. I got an appointment order from this office. Whom should I meet? ತಾವು ಕನ್ನಡದವರಲ್ವೇ? ಅಯ್ಯವ್ವ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ತಾವು ಕಕ್ತಾ ಇರೋ ಇಂಗ್ಲಿಷ್ ಸ್ಟೈಲ್ ನೋಡಿದ್ರೆ ಗೊತ್ತಾಗಲ್ವೇ? ಅದು ಏನಪ್ಪಾ ಅಂದ್ರೆ ತಗೊಳ್ಳಿ. ಆಳ್ ಬಿದ್ದೋದು ಇಂಗ್ಲಿಷು. ಏನ್ ಸಮಾಚಾರ? ಸರ್, ಈ ಆಫೀಸು CM ಅವ್ರಿಗೆ ನನ್ನ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಸರ್. CM ಗೆ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್? ಯಾಕೆ ಸರ್? ಪ್ಲೀಸ್ ಕಮ್ ಸರ್. ಮಲ್ಗಾಲಿಟ್ಟು ಬನ್ನಿ, ಪ್ಲೀಸ್ ಕಮ್. ಅಂದಾಗೆ ನಿಮ್ಮ ಕ್ವಾಲಿಫಿಕೇಶನ್? ನಾನು M.Tech ಇನ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದೀನಿ. ಡಿಸ್ಟೆನ್ಸ್ ಅಲ್ಲೇ ಪಾಸ್ ಮಾಡ್ಬಿಟ್ರಾ? ನೋ ಡಿಸ್ಟಿಂಕ್ಷನ್. ಹಾಯ್. ಯಾರೋ ವೇಣು? ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಹಲೋ. Hello. ಹಾಯ್. ಕ್ಲೋಸ್ ಫ್ರೆಂಡಾ? ಈಗ ಫ್ರೆಂಡು. Your good name, please? ಮನೋಹರ್. ಸಾರು ಕಂಪ್ಯೂಟರ್ ಇಂಜಿನಿಯರ್ ಮಾಡಿದ್ದಾರೆ, ಅದು ಫಸ್ಟ್ ಕ್ಲಾಸ್. ನೋ ಡಿಸ್ಟಿಂಕ್ಷನ್. ಸತ್ಯ ಹರಿಶ್ಚಂದ್ರ ತರ ಆಡ್ಬೇಡ. ಜಾಸ್ತಿ ಜನ ಇರ್ಬೇಕಾದ್ರೆ ನಮ್ಮ ಬಗ್ಗೆ ನಾವೇ ಜಾಸ್ತಿ ಬಿಲ್ಡಪ್ ಕೊಟ್ಕೋಬೇಕು. ಡಿಸ್ಟಿಂಕ್ಷನ್ ಅಂದ್ರೆ ಫಸ್ಟ್ ಕ್ಲಾಸ್ ಜಾಸ್ತಿ. ನಮ್ ಕಾಲದಲ್ಲಿ ಇವೆಲ್ಲ ಇರ್ಲಿಲ್ಲ, ಈಗೆಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ದು 1998 ಬ್ಯಾಚ್. ಏನ್ ಇಂಜಿನಿಯರಿಂಗ್? ನೋ PUC. ಏನಾಯ್ತು? ಬಾಯಲ್ಲಿ ಕೂದ್ಲು ಆಯ್ತು. ಯಾವ ಡಿಪಾರ್ಟ್ಮೆಂಟ್? ಪೊಲೀಸ್ ಡಿಪಾರ್ಟ್ಮೆಂಟ್. ಅಲ್ಲ ಸೇಲ್ಸ್ ಡಿಪಾರ್ಟ್ಮೆಂಟ್. ಓ, ಹಾಗಾದ್ರೆ ನಮ್ ಡಿಪಾರ್ಟ್ಮೆಂಟೇನಾ? ಯಾವ ಪೋಸ್ಟು? CMOಗೆ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿ. ಅಯ್ಯೋ ಪಾಪ. ಯಾಕೆ ಖರಾಬ್ ನಿಮ್ ನಡ್ರಿ ಸರ್, ಹೇಳ್ತೀನಿ. ಮೆಲ್ಗೆ ನನ್ ಬಗ್ಗೆ ಹೇಳ್ತಿದ್ದಂಗೆ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಶಾಕಿಂಗ್ ನ್ಯೂಸ್ ತರ ನೋಡ್ತಿದ್ರಲ್ಲ, ಯಾಕೆ? ಹೊಟ್ಟೆ ಒಳಗೆ ಜಲಸಿ ಇದ್ರೆ ಹಂಗೆ ರಿಯಾಕ್ಷನ್ ಬರೋದು. ಯಾಕೋ? ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಪ್ರೊಫೆಷನಲ್ ಜಲಸಿ. ಪ್ರೊಫೆಷನಲ್ ಜಲಸಿ. ಆದ್ರೂ ನಾನು ಹೊಸಪ ಅಲ್ಲ ನೋಡ. ತಿರ್ಪಿ ಅವನಿಗೆ ಬಿರಿಯಾನಿ ತಿನ್ಬೇಕು ಅಂತ ಬಹಳ ಆಸೆ ಇರುತ್ತೆ. ಬಿರಿಯಾನಿ ಸಿಗದೆ ಇದ್ದಾಗ ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಬಿಲ್ಡಪ್ ಕೊಟ್ಬಿಡ್ತಾರೆ. ಆ ತರ ಕಿತ್ತೋ ಜಾತಿಗೆ ಸೇರಿದವ್ರು ಇವರು. ಓಹೋ. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಕೊಂಡು ನೀನ್ ಯಾರು ಹೇಳು? ಯಾರು? CMOಗೆ ಎಕ್ಸಿಕ್ಯೂಟಿವ್ ಅಷ್ಟೇ. ಮೇಡಮ್ಗೆ ಲೆಫ್ಟ್ ರೈಟ್ ಎಲ್ಲ ನೀನೆ. ಫ್ರಂಟ್ ಟು ಬ್ಯಾಕ್ ಅದು ನೀನೆ. ಇಡೀ ಸ್ಟಾಫೇ ನಿನ್ ಕೈ ಕೆಳಗೆ. ಥ್ಯಾಂಕ್ ಯು. ನಾನು ಹಳ್ಳಿಲಿ ಓದ್ದವನು. ಇಂಥ ರೆಪ್ಯೂಟೆಡ್ ಕಂಪನಿಲಿ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಆಸೆ ಆಗಿತ್ತು. ಅಲ್ಲ, ಅಷ್ಟು ಈಸಿಗೆ ತಗೋಬೇಡಪ್ಪ ನೀನು. ಇಲ್ಲಿ ಉಳಿಬೇಕು ಬೆಳಿಬೇಕು ಅನ್ನೋದಿದ್ರೆ ಮೈ ಬಗ್ಸಿ ಕೆಲಸ ಮಾಡ್ಬೇಕು. ಖಂಡಿತ ಮಾಡ್ತೀನಿ, ಅದ್ ನನ್ನ ಕರ್ತವ್ಯ ಕೂಡ. ಅಲ್ಲಿಗೆ ಈ ತರನೇ ಕುರಿ ಬೇಕಾಗಿದ್ದು. ಏನಂದ್ರಿ? ಈ ತರನೇ ಒಳ್ಳೆ ವರ್ಕರ್ ಬೇಕಾಗಿತ್ತು. ಥ್ಯಾಂಕ್ ಯು. ಬೈ ನಮ್ ಬಾಸು ಹೇಗೆ? ನಮ್ಮ ಬಾಸು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇ, ಆದ್ರೆ ಓದಿದ್ ಮಾತ್ರ ಆಸ್ಟ್ರೇಲಿಯಾ. ಅವ್ರ ಇಂಗ್ಲಿಷ್ ಮಾತಾಡಕ್ ಶುರು ಮಾಡಿದ್ರೆ ಕಳ್ಳು ಬೋಟಿ ಎಲ್ಲ ಕಲ್ಸ್ಕೊಬಿಡುತ್ತೆ. ಯು ಮೀನ್ ಕಂಗ್ಲಿಷ್? ನೋ ಪ್ರಾಬ್ಲಮ್, ನಾನ್ ಮೇಂಟೈನ್ ಮಾಡ್ತೀನಿ. ನೋ ಮಿಸ್ಟರ್ ಮನು, ಯು ಮಿಸ್ಟೇಕನ್. ಯು ಮಿಸ್ಟೇಕ್ ಅಲ್ಲ, ಯು ಆರ್ ಮಿಸ್ಟೇಕನ್. ಅದಕ್ಕೆ ಕಣ್ರಿ, ನಮ್ಮವ್ರು ಯಾರು ಉದ್ದಾರ ಆಗಿಲ್ಲ. ಯಾವನಾದ್ರೂ ಮಾತಾಡ್ತಿದ್ರೆ ಮಧ್ಯ ಬಾಯಿ ಹಾಕ್ಬಿಟ್ಟು ಗಂಡ್ಗದ್ ಸರಿ ಇಲ್ಲ ಹೆಣ್ಗಿದ್ ಸರಿ ಇಲ್ಲ ಅನ್ನೋದು. ಯು ಕಂಟ್ರಿ ಆಫ್ ಫೆಲೋಸ್. ಅಯ್ಯೋ, ಕಂಟ್ರಿ ಆಫ್ ಫೆಲೋ ಅಲ್ಲ, ಕಂಟ್ರಿ ಫೆಲೋ. ಆ ಫೆಲೋ ಆಯ್ತು. Venu, she's here. ಅಯ್ಯೋ, ಹಲೋ. ಥ್ಯಾಂಕ್ ಯು. ಪ್ರಿಯಾ ಎಸ್ ರಾವ್, CMO. ಪ್ರಿಯಾ ಎಸ್ ರಾವ್. ಅಯ್ಯೋ ಕೆಟ್ಟಲ್ಲಪ್ಪ, ಬಿತ್ತು ನನ್ನ ಬಾಯಿ ಮಣ್ಣು.
ಇವರೇನ CM? ಅಲ್ಲ ಸರ್, ಅದು ಸರ್ ಕೇಳಿ ಸರ್ ಪ್ಲೀಸ್, ಅಲ್ಲಿ ಒಳಗಡೆ ಸರ್. ಅಯ್ಯೋ ಸರ್, ನಿನ್ ಸುಲ್ದಾಕ್ಬಿಡ್ತಾಳೆ. PT ಉಷಾ ಟೈಪ್ ಎಸ್ಕೇಪು ಯಾಕೋ? What the hell? ಏನಾಯ್ತೈತೆ? What is this, Venu? ಟೀ ಮೇಡಮ್, ಮಸಾಲೆ ಟೀ. ಕಾಲ್ ಜಾರ್ ಎಲ್ಲ ಚೆಲ್ಲೋಯ್ತು. Am I a dog to lick it? ಮಾಂಜ. Don't you have common sense? Stupid donkey, cow, elephant, buffalo. Every time you make the same mistakes. ಮೇಡಮ್ ಇನ್ನೊಂದ್ಸಲ ಹಿಂಗ್ ಆಗ್ದಂಗ್ ನೋಡ್ಕೋತೀನಿ. ಸಾರಿ ಮೇಡಮ್. Stop bullshitting me and get out. Get out, I said. Good morning. Good morning. Very good morning. Good morning, sir. Morning. Very good morning, dear. ಏನು ನಾನು ಬೇಕಂತ ಕಾಲ್ ಟಚ್ ಮಾಡಿಲ್ಲ. ಟೀ ಎಲ್ಲ ಚೆಲ್ಲೋತಿಲ್ಲ. ಕ್ಷಮಿಸಿ ಬಾಸ್. Good morning, Venu. ಗುಡ್ ಮಾರ್ನಿಂಗ್ ಕಣ. ಗುಡ್ ಮಾರ್ನಿಂಗ್ ಸರ್. ಸಾರಿ ಸರ್. ಸಾರ್ ಯಾರು ಮೇಡಮ್ ಹಸ್ಬೆಂಡ್? ಶ್ಯಾಮ್ ಸರ್. Madam ಬಂದ್ರ? ಮೇಡಮ್ ಬಂದಿದ್ದು ಆಯ್ತು, ನಮಗ್ ಸರಿಯಾದ ಟೈಮ್ ಆರ್ತಿ ಎತ್ತಿದ್ದು ಆಯ್ತು. ಅಂತದೇನಾಯ್ತು? ಕಾಲ್ ಎಳಿಯಕ್ಕೆ ಅಂತಾನೆ ಕೆಲವ್ರು ಕಿತ್ತೋದವ್ರು ಇರ್ತಾರಲ್ಲ. ಸರ್ Who is this new guy? ಮೇಡಮ್ಗೆ ಹೊಸದಾಗಿ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್. Oh, yeah. ಸಾರು ಕಂಪ್ಯೂಟರ್ ಇಂಜಿನಿಯರ್ ರುಬ್ಬರೆ. Fine. But Venu, ಮೇಡಮ್ ಮ್ಯಾಟ್ರ್ ಹೇಳಿದ್ಯಾ? ಸರ್, ಚೆನ್ನೈಯಿಂದ ಕೊಚಾಡಿಯಪ್ಪ ಫೋನ್ ಮಾಡಿದ್ರು. ಯಾವ ಕೊಚಾಡಿಯಪ್ಪ? ಸರ್ ಸೂಪರ್ ಸ್ಟಾರ್ ಅಂತೆ. ನಮ್ಗೆ ಯಾಕೆ ಬೇಕು ಸರ್? ಸರ್ ನಡ್ರಿ ಸರ್, ನೀವು ಬನ್ನಿ ಸರ್. ಸಾಫ್ಟ್ವೇರು ಪಡಿಯಪ್ಪ ಒಳಗೊಂದು ರುಬ್ಬಿಸ್ಕೊಳ್ಳಿ. ಆಗ್ಲಪ್ಪ. ಪಾಪ ನಿಮ್ ಬಾಸ್ ವಿಷಯ ಏನಾದ್ರು ಗೊತ್ತಾದ್ರೆ? ಇಲ್ಲ ಸರ್, ಅವಳ ಬಗ್ಗೆ ಏನು ಹೇಳಿಲ್ಲ. ಆಮೇಲೆ ಎದುರ್ಕೊಂಡು ಓಡೋಗ್ಬಿಟ್ರೆ ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ನೋಡಕೊಳ್ಳಿ ಜೆಂಟ್ಲ್ಮನ್ ತರ ಕಾಣ್ತಾನೆ. ಬಟ್ ಇವಳು ಟಾರ್ಚರ್ಗೆ ಇನ್ನೆರಡು ದಿವಸಕ್ಕೆ ಮೆಂಟ್ಲಿ ಮ್ಯಾನ್ ತರ ಓಡೋಗ್ಬಿಡ್ತಾನೆ. ಹೆಂಗಾರ ನೆಗದ್ ಬಿದ್ದೋಗ್ಲಿ ಬಿಡಿ ಸರ್, ನಾನೇ ಎಸ್ಕೇಪ್. Please listen to me. I know what you're trying to say. Please try to Excuse me, understand. ma'am. I am not responsible for all of this. Why are you stressing me Excuse me, madam. out? Of course I'm stressed out. You better Thank you. cross-verify that. Don't you dare blame me. I'm not crazy, okay? Good afternoon, madam. One sec. Who asked you to come in my cabin? Madam, you yourself What is this? calling like this, madam? What? You called me inside, madam. Bullshit! Get out from here. I said 2 minutes. Oh, sorry, madam. Hello? Hello? ಬೆಳಗ್ಗೆ Hey, ಹಿಂಗೆ come here. ಎಟ್ಬಿಟ್ಟು Come back. ಯಾವ್ದೋ ಮೆಂಟ್ಲಿ ಕೇಸ್ ಇದ್ದಂಗೈತೆ. ಮೈ ಪೆನ್ ಮೇಡಮ್. ಯುವರ್ ಪೆನ್ ಮೇಡಮ್. Sit down. ಓ ಥ್ಯಾಂಕ್ ಯು ಸೋ ಮಚ್. ಎರಡೈತಿ ಎಲ್ಲಿ ಕೂತ್ಕೊಳ್ಳಿ. ಇಲ್ಲ ಯಾವ್ದೋ ಗೊತ್ತಾಗ್ತಾ ಇಲ್ಲ. Sit down here. So, why are you here? I bought my appointment order, madam. Please, madam. Let me see. Thank you. Sorry, madam. Oh, you're my new assistant. Yes, ma'am. This is my profile, madam. You're a computer engineer. Yes, ma'am. 2006 you passed out. Yes, ma'am. ಯಾಕೆ ಈ ಜಾಬ್? ಹಿಂದೆ ನೀವ್ ಎಲ್ಲಿ ಕೆಲಸ ಮಾಡಿದ್ರಿ? This is my first job, madam. That is strange. In 2006 you passed in distinction. 8 ವರ್ಷ ನೀನ್ ಎಲ್ಲೂ ಕೆಲಸ ಮಾಡ್ಲಿಲ್ಲ. ಈಗ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್. ಯಾಕೆ ಹೀಗೆ? ಅದು What? Just get out, madam. You sit down. No bad words, I said madam. get out. Madam. No, you sit down. You get out. Get out from here. My God, what confusion here. Okay. I understand you're ready to do any job. Yes, ma'am. Good. Nodi, idu US based company. Your future depends on your performance. ನೀನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಇಲ್ಲಿರ್ತ್ಯಾ, ಇಲ್ಲ ಅಂದ್ರೆ you're fired. Okay? ವೇಣು ನಿಮ್ಮನ್ನ ಗೈಡ್ ಮಾಡ್ತಾರೆ, ಹೋಗಿ. 10 ಗಂಟೆಯಿಂದ 5 ಗಂಟೆ ತನಕ ಕೆಲಸ ಮಾಡೋದಕ್ಕೆ ಇದು ಗವರ್ಮೆಂಟ್ ಕೆಲಸನೂ ಅಲ್ಲ. ಇಂಟರ್ನೆಟ್ ಅಲ್ಲಿ ಎಂಟರ್ಟೈನ್ಮೆಂಟ್ ತಗೊಳಕ್ಕೆ ಇದು ಕಾಲ್ ಸೆಂಟರ್ ಅಲ್ಲ. ಇಲ್ಲಿ ಬೇಕಾದಷ್ಟು ಕೆಲಸ ಇರುತ್ತೆ. ಈ ಸಿಗ್ನಲ್ ಕೊಡಕ್ಕೂ ಪುರ್ಸೊತ್ತಿರಲ್ಲ. ಬೆರಳುಗಳು ಫ್ರೀ ಆಗಿದ್ರು ಕೇರ್ಕೊಳ್ಳಕ್ಕೂ ಪುರ್ಸೊತ್ತಿರಲ್ಲ. ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಇಲ್ಲಿ ಜೀವ ಹೋಗುತ್ತೆ ಅಂದ್ರೆ ಬೇಕಾದ್ರೆ ಬಾಯಿಗೆ ನೀರ್ ಬಿಟ್ಬಿಡ್ತಾರೆ. ಆದ್ರೆ ಹೊಸ್ತಾಗ್ ಕೆಲ್ಸಕ್ಕೆ ಸೇರಿದವ್ರಿಗೆ 1 ವರ್ಷ ಲೀವು ಇಲ್ಲ, ಶೇವು ಇಲ್ಲ, ಎಲ್ಲ ಕ್ಯಾನ್ಸಲ್. ಆದ್ರೆ ಹೆಂಗಸ್ರಿಗೆ ಮಾತ್ರ 3 ತಿಂಗಳು. ಇದು ಬೇಕಿತ್ತ ಈಗ? ಅಯ್ಯಪ್ಪ ಸರಿ ಬಿಡಿಪ್ಪ, ನಮ್ ಕೆಲಸ ಏನಂತ ಹೇಳಿ. 24x7 ಆಲ್ ಬಾಕ್ಸ್ ಮುಚ್ಕೊಂಡು ಬೀಗದ ಕೈನ ಒಳಗ್ ಮಡ್ಕೊಂಡು ಕೆಲಸ ಮಾಡ್ತಾ ಇರ್ಬೇಕು. ಓಕೆ.
ನಿನಗೆ ಸಿಎಂಒ ಪೋಸ್ಟ್ ಕೊಟ್ಟಿದ್ದು ಗಂಡಸು ಅಂದ್ರೆ ನಿಮ್ ಮನೆ ಬಚ್ಚಲೇನೆ. ಟೊಮೊಟೆ ಬೇಸವಳೆ ನಿನ್ ಕಟ್ಕೊಂಡವನ್ಗೆ ಲಿವರ್ ಕ್ಯಾನ್ಸರ್ ಬರ. ನಿನ್ ಹೊಟ್ಟೆಲಿ ಮುಳ್ಳಂದಿ ಊಟ. ನನಗ್ ಬತ್ತಿರೋ ಕೋಪದಲ್ಲಿ ಥತ್ತರಿಗೆ ಇವ್ರೇ ನಾನೇನ್ ಮಾಡಿಲ್ಲ. ನೀನೇನ್ ಗಾಬರಿ ಬೀಳ್ಬೇಡ. ನನಗೆ ಅವಳ ಮೇಲೆ ಕೋಪ ಬಂದಾಗ್ಲೆಲ್ಲ ಕಕ್ಸೊಳಗೋ ಕದ ಹಾಕೊಂಡ್ಬಿಟ್ಟು ಅವಳ ಮೇಲಿರೋ ಕೋಪನೆಲ್ಲ ಬಗ ಬಗ ಅಂತ ಕಕ್ಬಿಟ್ಟು ಫ್ಲೆಶ್ ಮಾಡ್ಬಿಡ್ತೀನಿ. ನನ್ನ ಕೋಪನೆಲ್ಲ ಬಕೀಟ್ ಮೇಲೆ ತೀರಿಸ್ಕೊಂಡು ಬಕೀಟ್ ನ ಚಿಂದಿ ಉಡಾಯಿಸ್ಬಿಡ್ತೀನಿ. ಈ ತಿಂಗಳಲ್ಲಿ ಇದು 4ನೇ ಬಕೀಟ್ ನಾನು ಹೊಡೆದಾಗ್ತಾ. ನಾನು ಹೋಗ್ತೀನಿ. ಎಲ್ಲಿಗೆ? ಹೊಸ ಬಕೀಟ್ ತರ. ಏನ್ ರೈಸ್ ಆಗೋಗ್ಬಿಟ್ಟ ಮನುಷ್ಯ. ಯಬ್ಬ 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 ಬಕೀಟ್ ಹೊಡೆದಾಕ್ಬಿಟ್ಟು ಗ್ರೀಸಿಗೆ ನೀರ್ ಹಾಕ್ದಾಗ ಹೋಗಿದ್ದಾನೆ ದರಿದ್ರ ಫೇಲೋ. ಒಂದೇ ಸ್ಮೆಲ್ಲು. ಈ ಬಕ್ರಾನ ಬುಟ್ಟಿಗೆ ಹಾಕೋಬೇಕು. ಏನಾಯ್ತು? ನನ್ನಿಂದ ನಿನ್ನ ಪಿಶಾಚಿ ಹತ್ರ ಬೈಸ್ಕೊಳ್ಳೋ ಹಾಗಾಯ್ತು. ಹಾಗೇನಿಲ್ಲ, ನನ್ ಕೆಲಸ ಇನ್ಕಂಪ್ಲೀಟ್ ಅಂತ ಮೇಡಮ್ ಬೈದಷ್ಟೇ. ಇಲ್ಲ, ನನ್ ಹತ್ರ ಹರಟೆ ಹೊಡಿತಾ ಇದೆ ಅಂತ ನಿನ್ಗೆ ಹೀಗಾಯ್ತು. ಅಯ್ಯೋ ಹಾಗೇನಿಲ್ಲ, ಕೈ ಬಿಡಿ. ನೀವ್ ಯಾಕೆ ತಲೆ ಕೆಡಿಸ್ಕೊಂತೀರಿ? ಆರಾಮಾಗಿ ಹೋಗಿ ಕುತ್ಕೊಳ್ಳಿ. ಅವಳಿಗೆ ನನ್ ಕಂಡ್ರೆ ಹೊಟ್ಟೆ ಕಿಚ್ಚು. ಯಾರಿಗೆ? ಅದೇ ಆ ಪಿಶಾಚಿಗೆ. ಪುಂಗ್ತಾವಳೆ. ವೇಣು. ನಾನ್ ಯಾವ ಗಂಡಸ್ರ ಜೊತೆ ಮಾತಾಡಿದ್ರು ಅವಳಿಗದನ್ ಸಹಿಸಕ್ ಆಗೋದಿಲ್ಲ. ಯಾರಿಗಾದ್ರೂ ನನ್ನಿಂದ ತೊಂದ್ರೆ ಆದ್ರೆ ನನಗದ್ ಸಹಿಸೋದಕ್ ಆಗೋದಿಲ್ಲ. ಸರ್ ನಾನಲ್ಲ ಅವರೇ ಮಾತಾಡ್ಸಿದ್ದು. ಅಯ್ಯೋ ರಾಗಿ ಮಿಷಿನು. ನೀನ್ಯಾಕ್ ನನ್ ತಪ್ಕೊಂಡಿದ್ದು? ನೀನ್ ಬಹಳ ದುಃಖದಲ್ಲಿದ್ದೆಲ್ಲ ನೋಡಕ್ ಆಗ್ಲಿಲ್ಲ, ಅದಕ್ಕೆ ತಪ್ಕೊಂಡು ಸಮಾಧಾನ ಮಾಡೋಣ ಅಂತ. ನೀನೇನಕ್ ತಪ್ಕೊಂಡೆ ಅಂತ ನನಗ್ ಗೊತ್ತು. ಯು ಡರಿ ಫೆಲೋ. ಮನು, ನೀನೇ ತಪ್ಪು ತಿಳ್ಕೊಂಡಿಲ್ಲ ತಾನು? ಇಲ್ಲ ಬಿಡಿ ನಮ್ಗೇನಾಗಿಲ್ಲ. ಓಕೆ ಬಾಯ್. ಅಯ್ಯೋ ಸಿಕ್ಕಿ. ಹಲೋ, ಯಾಕೆ ಈ ತರ ಆಡ್ತಾಳೆ? ಅದು ಒಂಥರ ಲವ್. ಲವ್ ನಿನ್ ಮೇಲೋ ಇಲ್ಲ ಎಲ್ಲಾರ ಮೇಲೋ? ಯಾರ್ಯಾರ ಹತ್ರ ದುಡ್ಡಿರುತ್ತೋ ಅವ್ರ ಮೇಲೆ. ಹಂಗ ಎಸ್ಕೇಪ್. ಸಾರ್ ಗಡಿ, ತಾವೇನ್ ತಲೆ ಕೆಡಿಸ್ಕೋಬೇಡಿ. ಅವಳೊಂಥರ ಗಾಳ ಇದ್ದಂಗೆ. ಈ ಹಸುಗೆ ಕಲ್ಗಚ್ಚ ಹಾಕ್ಬಿಟ್ಟು ಹಾಲ್ ಕರಿಯಕ್ ಹೋದ್ರೆ ರಬಕ್ ಅಂತ ಕ್ಯಾಚ್ ಹಾಕೊಂಡು ಇರೋ ಬರೋದೆಲ್ಲ ತರ್ಕೊಬಿಡಲ್ವಾ, ಆ ಜಾತಿಗೆ ಸೇರಿದೋಳು. ಅದ್ ಸರಿ, ಈ ಮ್ಯಾಟ್ರ್ ಎಲ್ಲ ತಮ್ಗೆ ಹೆಂಗ್ ಗೊತ್ತಾಯ್ತು? ಅದು ಒಂದ್ ಟೈಮಲ್ಲಿ ದುಡ್ಡಿಲ್ದೆ ಇದ್ದಾಗ ನಾನು ಲೋನ್ ತಗೊಂಡು ಅವಳಿಗೋಸ್ಕರ ಖರ್ಚು ಮಾಡ್ಬಿಟ್ಟು ಈಗ್ಲೂ ಆ ಲೋನ್ ತೀರಿಸ್ತಾ ಇದ್ದೀನಿ. ನೀವು ಬೇಜಾರ್ ಮಾಡ್ಕೊಂಡಿಲ್ಲ ಅಂದ್ರೆ ಒಂದು ಪ್ರಶ್ನೆ ಕೇಳಲ್ಲ? ಅದು ಇಲ್ಲಿ ಮಾತಾಡೋದಲ್ಲ, ಹಾಕೊಂಡ್ ಮಾತಾಡೋಣ.